ಬೇಡ ಅಂತ ಕೂತ್ಕೊಂಡ್ರೆ ಒತ್ತಾಯ ಮಾಡಿ ಯಾರು ಊಟ ಮಾಡಿಸ್ತಾರೆ? ನನಗೆ ಆರೈಕೆ ಮಾಡೋರು ಯಾರಮ್ಮ ಇರ್ತಾರಲ್ಲಿ? ಮೋಸ್ಟ್ಲಿ ಈ ನಿನ್ ಕೈ ತುತ್ತೆ ಕೊನೆ ತುತ್ತು ಅಂತ ಅನ್ಸುತ್ತೆ. ಛೀ ಹುಚ್ಚಿ, ಯಾಕೆ ಆ ಥರ ಎಲ್ಲ ಮಾತಾಡ್ತಿದ್ಯಾ? ಎಲ್ಲಿ ಹೋಗ್ತಿದ್ಯಾ ನೀನು? ನೀನೇನು ಅಮೇರಿಕಾಗೆ ಹೋಗ್ತಿದ್ಯಾ? 4 ಹೆಜ್ಜೆ ಹಾಕಿದ್ರೆ ಎದು ಮನೆ ಸಿಗುತ್ತೆ. ನಿನ್ಗೇನಾದ್ರೂ ಬೇಕು ಅಂತ ಅನ್ಸಿದ್ರೆ ನಾನೇ ಡಬ್ಬಿ ತಗೊಂಡು ಬಂದ್ಬಿಡ್ತೀನಿ. ಈ ಥರ ಎಲ್ಲ ಮಾತಾಡ್ಬಿಡಕ್ಕಂದ. ಮದ್ವೆ ಹುಡುಗಿ ಕಣೆ ನೀನು. ಈ ಥರ ಎಲ್ಲ ಕಣ್ಣೀರು ಹಾಕ್ಬಾರ್ದು. ಕಣ್ಣೀರು ಒರೆಸ್ಕೋ. ಅಳಬೇಡ, ಊಟ ಮಾಡು. ಆ ಮಾಡು. ಇವನ್ಯಾಕೆ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಿದ್ದಾನೆ? ಹಲೋ. ಹಾಯ್ ಕೋಬ್ರಾ, ಹೇಗಿದ್ಯಾ? ಚೆನ್ನಾಗಿದ್ದೀನಿ ಆದಿ. ಶಾಸ್ತ್ರಗಳೆಲ್ಲ ಮುಗೀತಾ? ಎಲ್ಲ ಚೆನ್ನಾಗಾಯ್ತು. ನಾಳೆ ಎಣ್ಣೆ ಶಾಸ್ತ್ರ ಒಂದು ಬಾಕಿ ಇದೆ. ನೀನ್ ಮನ್ಸು ಮಾಡಿದ್ರೆ ನಾವಿಬ್ರು ಈಗಲೇ ಸೇರ್ಕೊಂಡು ಎಣ್ಣೆ ಶಾಸ್ತ್ರ ಮಾಡ್ಬೋದು. ಏನಂತ್ಯಾ? ಸುಮ್ಮನಿರು ಬ್ರೋ ನೀನು. ಮತ್ತೆ ಹಳೆ ಫ್ಲಾಶ್ ಬ್ಯಾಕ್ನೆಲ್ಲ ಜ್ಞಾಪಿಸ್ಬೇಡ. ಓಕೆ ಓಕೆ ಓಕೆ. ಕಾವೇರಿ ಡ್ರೀಮ್ ಸೀಕ್ವೆನ್ಸ್ ಅಲ್ಲಿ ತೇಲಾಡ್ತಿದ್ಯಾ ಅನ್ಸತ್ತೆ. ಎಂಜಾಯ್ ಎಂಜಾಯ್. ಬೈ ದ ವೇ ಕುಬ್ರಾ, ಕಾವೇರಿ ಏನಾದರೂ ಮಾತಾಡಬೇಕು ಅಂತ ಕಾಲ್ ಮಾಡಿದ್ಲಾ? ಹಾ, ನಿನ್ಗೆ ಗೊತ್ತಾಯ್ತು? ಮಧ್ಯಾಹ್ನ ನಿಮ್ಮ ಮನೆಗೆ ಅಂತ ಅವಳೇ ಹೊರಟಿದ್ಲು. ಶಾಸ್ತ್ರ ಮುಗಿಲಿ ಅಂತ ನಾನೇ ತಡೆದೆ. ಓ. ಆಮೇಲೆ ಮತ್ತೇನಾದರೂ ಫೋನ್ ಮಾಡಿಲ್ಲ ಅಂತ ಕೇಳಿದೆ ಅಷ್ಟೇ. ಮಾಡಿದ್ಲು. ನನಗೂ ಬೆಳಗ್ಗೆ ಬರೋಕ್ಕಾಗಲೇ ಇಲ್ಲ. ಅದಕ್ಕೆ ಈಗ ಹೊರಟಿದ್ದೀನಿ. ಇನ್ನೊಂದು 10 ನಿಮಿಷ ಅಲ್ಲಿರ್ತೀನಿ. ಬೇಡ 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 ಬೇಡ. ಕಾವೇರಿಗೆ ತುಂಬ ಸ್ಟ್ರೆಸ್ ಆಗಿದೆ. ಬೆಳಗ್ಗೆಯಿಂದ ಶಾಸ್ತ್ರ ಪೂಜೆ ಅದು ಇದು ಅಂತ ಸುಸ್ತಾಗಿದ್ದಾಳೆ. ಸೊ ಅವಳು ಆಲ್ರೆಡಿ ಮಲಗಿದ್ದಾಳೆ. ಓ ಹೌದಾ? ಅದು ನೀನೆಲ್ಲ ಹೊರಟುಬಿಡ್ತೀವಿ ಅಂದ್ಕೊಂಡು ನಾನೇ ತಕ್ಷಣ ಫೋನ್ ಮಾಡಿದೆ. ಕೋಬ್ರಾ, ಮತ್ತೆ ಅವಳಿಗೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಬೇಡ. ಹೇ, ಖಂಡಿತ ಮಾಡಲ್ಲ. ಪಾಪ ಅವಳಿಗೂ ಓಡಾಡಿ ಸುಸ್ತಾಗಿರುತ್ತೆ. ಅವಳು ಚೆನ್ನಾಗಿ ನಿದ್ದೆ ಮಾಡಲಿ. ಹಾಗೆ ನಿನಗೂ ಗುಡ್ ನೈಟ್. ನಾಳೆ ಸಿಗ್ತೀನಿ. ನಾಳೆ ಅವಳು ಕಾಲ್ ಮಾಡ್ತೀನಿ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಬನ್ನಿ ಬನ್ನಿ. ಹಾ ಅತ್ತೆ ಅತ್ತೆ. ಕಾವೇರಿ, ನೀನು ರೆಡಿ ಆಗ್ತಿರು. ನಾನು 1 ನಿಮಿಷ ಬಂದೆ.
ಯಾರು ಬಂದಿದ್ದಾರೆ ನೋಡಿ. ನಮಸ್ಕಾರ. ಹಾ ಪದ್ಮಮ್ಮ, ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀವಿ. ಮಧುಮಗಳು ರೆಡಿ ಆಗಿದ್ದಾಳಾ? ಇನ್ನೇನ್ ರೆಡಿಯಾಗಿ ಬಂದ್ಬಿಡ್ತಾಳೆ. ನೀವೆಲ್ಲ ಕೂತ್ಕೊಳ್ಳಿ, ನಾನು ಕಾಫಿ ಸರಿ. ತಗೊಂಡ್ ಬರ್ತೀನಿ. ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಅರೆ ಕಾವೇರಿ, ಎಷ್ಟು ಮುದ್ದಾಗಿ ಕಾಣ್ತಿದ್ಯಾ ಗೊತ್ತಾ? ನನ್ನ ದೃಷ್ಟಿನೇ ನಿನಗೆ ತಾಗತ್ತೆ ಅನ್ಸುತ್ತೆ. ಈ ತರ ಎಲ್ಲ ನಾನು ಸಿನಿಮಾ ಸೀರಿಯಲಲ್ಲಿ ಮಾತ್ರ ನೋಡಿದ್ದೆ ಕಣೆ. ನಮ್ಮನೇಲೆ ನಡೀತಿರೋದು ನೋಡಿ ತುಂಬಾ ಖುಷಿ ಆಗ್ತಿದೆ. ಹೌದು ಪೂರ್ಣಿ, ಇದೆಲ್ಲ ಲೈಫ್ ಟೈಮ್ ಮೆಮೊರೀಸ್, ಯಾವಾಗ್ಲೂ ನೆನ್ಪಲ್ಲಿರುವಂಥದ್ದು. ಕಾವೇರಿ, ನನಗಿದನ್ನೆಲ್ಲ ನೋಡ್ತಿದ್ರೆ ಏನ್ ಅನ್ನಿಸ್ತಿದೆ ಗೊತ್ತಾ? ಏನು? ನಾನು ಇನ್ನೊಂದ್ 2 ವರ್ಷ ಲೇಟಾಗಿ ಮದ್ವೆ ಆಗಿದ್ದಿದ್ರೆ ನಾನು ಈ ತರ ಶಾಸ್ತ್ರಗಳನ್ನೆಲ್ಲ ಮಾಡಿಸ್ಕೋಬೋದಾಗಿತ್ತು. ಅದಕ್ಕೇನಂತೆ, ಅರಿಶಿನ ಶಾಸ್ತ್ರ ತಾನೆ, ಇವಾಗ್ಲೂ ನೀನ್ ಮಾಡಿಸ್ಕೋಬಹುದು. ಬೇಡಮ್ಮ ತಾಯಿ, ಒಂದ್ಸಲ ಶಾಸ್ತ್ರ ಮಾಡಿಸ್ಕೊಂಡೆ ಸಾಕಾಗಿದೆ. ಮತ್ತೆ ಏನಾದ್ರೂ ಮಾಡಿಸ್ಕೊಳಕ್ ಹೋದ್ರೆ ಅದು ಅರ್ಶಿನ ಶಾಸ್ತ್ರ ಆಗಲ್ಲ, ಮೆಣಸಿನ ಶಾಸ್ತ್ರ ಆಗ್ಬಿಡುತ್ತೆ. ನಾನು ನಮ್ ಕಾವೇರಿನ ನೋಡೇ ಖುಷಿ ಪಡ್ತೀನಿ. ಪೂರ್ಣಿ, ನಿನಗೆ ಬೇಕು ಅಂದ್ರೆ ಹೇಳು, ನಾನು ಅರಿಶಿನ ಶಾಸ್ತ್ರ ಮಾಡಿಸ್ತೀನಿ. ಅರಿಶಿನ ಶಾಸ್ತ್ರದಲ್ಲಿ ಮೆಣಸಿನ ಪುಡಿಗೇನ್ ಕೆಲ್ಸ? ಹೌದು, ನೀವ್ ಯಾಕ್ರಿ ಇಲ್ಲಿಗೆ ಬಂದ್ರಿ? ಹೋಗ್ರಿ ಹೊರಗಡೆ. ಪೂರ್ಣಿ, ಅದು ಹೊರಗಡೆ ಮುತ್ತೈದೆಯರೆಲ್ಲ ಬಂದಿದ್ದಾರೆ, ಅದಕ್ಕೆ ಬೇಗ ರೆಡಿಯಾಗಿ ಅಂತ ಹೇಳೋದಕ್ಕೆ ಬಂದೆ. ಸರಿ, ನಾವು ಬರ್ತೀವಿ, ನೀವು ಹೋಗಿ. ಆಹಾ, ಕಾವೇರಿ ಸೌಂದರ್ಯ ನನಗೆ ಮೀಸಲು. ನನ್ನಿಂದ ತಪ್ಪಿಸ್ಕೊಂಡು ನೀನು ಎಲ್ಲೂ ಹೋಗೋಕ್ಕಾಗಲ್ಲ. ನನ್ನ ಮೋಹ ಜೇಡ್ರ ಬಲೆಯಲ್ಲಿ ನೀನು ಸದಾ ಬಂದಿ. ಹಾಂ, ಗುಡ್ ಮಾರ್ನಿಂಗ್ ಆದಿತ್ಯ ಸರ್. ಓ, ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ಬನ್ನಿ ಬನ್ನಿ ಬನ್ನಿ. ಏನ್ ಸರ್, ಆಫೀಸ್ ಕಡೆ ಬರ್ಲೇ ಇಲ್ಲ? ನಮ್ಮ ಕಾವೇರಿ ಮೇಡಮ್ ಮದುವೆ ಅಂದ್ರೆ ಸುಮ್ಮನೆನಾ? ಈ ಮನೆಯಲ್ಲಿ ಎಲ್ಲ ಜವಾಬ್ದಾರಿನೂ ನಾನೇ ಮುಂದೆ ನಿಂತು ನೋಡ್ಕೋಬೇಕು. ಅದು ಅಲ್ಲದೆ ಇಲ್ಲಿ ಗಂಡಸರು ಅಂತ ನಾನು ಬಿಟ್ಟು ಬೇರೆ ಯಾರಿದ್ದಾರೆ ಹೇಳಿ? ರೀ ರೀ, ಯಾರ ಜೊತೆ ಮಾತಾಡ್ತಿದ್ದೀರಾ? ಇವರು ನಮ್ಮ ಆಫೀಸ್ ಸ್ಟಾಫ್ ಕಣೆ. ನಾನು ಇನ್ವೈಟ್ ಮಾಡ್ತೀನಿ ಅಂತ ಬಂದಿದ್ದಾರೆ. ನೀವ್ ಇನ್ವೈಟ್ ಮಾಡಿದ್ದೀರಾ ಅಂತ ಬಂದಿರೋದಲ್ಲ, ಕಾವೇರಿ ಇನ್ವೈಟ್ ಮಾಡಿರೋದಕ್ಕೆ ಬಂದಿರೋದು. ಬನ್ನಿ. ಒಂದು ನಿಮಿಷ ಹುಡುಗಿರ ಹತ್ರ ಮಾತಾಡೋದಕ್ಕೆ ಉರ್ಕೊಂಬಿಟ್ಲು. ಆಫೀಸಲ್ಲಿ ಗಂಡ್ಕಟ್ಲೆ ಮಾತಾಡ್ತೀನಲ್ಲ, ಏನು ಮಾಡ್ತಾಳೆ ಈ ಹುಡುಗಿರ? ಇಷ್ಟು ಬಾಗ್ಲಲ್ಲಿ ರಾಜಾರೋಷವಾಗಿ ನಡೆಯೋದನ್ನ ನೋಡದೆ ಕಿಟಕಿಲ್ ಬಗ್ಗೆ ನೋಡ್ತಾರೆ.